ಹಾಯ್ ಫ್ರೆಂಡ್ಸ್, ನಾನು ಅಕ್ಷತಾ. ಇವತ್ತು ನಾನು ಹೇರ್ ಗ್ರೋತ್ ಆಯಿಲ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿರೋದು ನಾನು. ಅದಕ್ಕೆ ಕರಿ ಲೀವ್ಸ್ ತೊಗೊಂಡಿರೋದು, ಒಂದು ಪ್ಲೇಟ್ ತೊಗೊಂಡಿರೋದು, ಸ್ಮಾಲ್ ಪ್ಲೇಟ್ ತುಂಬ. ಅದಕ್ಕೆ ಒಂದು 5-6 ದಾಸವಾಳದ ಎಲೆ, ದಾಸವಾಳದ ಹೂವು, ಡ್ರೈ ಮಾಡಿರುವಂಥ ರೋಸು ಹಾಕಿರೋದು, 1-2 ಸ್ಪೂನು ಮೆಂತ್ಯಕಾಳು, 1-6 ಲವಂಗ, ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿರೋದು, ಅದಕ್ಕೆ 1-4 ಬೆಟ್ಟದ ನೆಲ್ಲಿಕಾಯನ್ನು ಹಾಕಿರೋದು, 1-2-3 ಸ್ಪೂನು ಸಾಸಿವೆ ಹಾಕ್ಕೊಳ್ಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಕುದಿಯಲು ಬಿಡಬೇಕು. ಈ ಥರ ಕುದೀತಾ ಇರಬೇಕು. ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಕುದಿಯಬೇಕು. 1 ಅವರ್ ಆದರೂ ಇದನ್ನು ಲೋ ಫ್ಲೇಮಲ್ಲಿಟ್ಟೇ ಬೇಯಿಸಬೇಕು. ಇವಾಗ 1-6 ಬಾದಾಮಿ ತೊಗೊಂಡಿರೋದು, ಒಂದು ಸ್ವಲ್ಪ ಅಗಸೆ ಬೀಜ ತೊಗೊಂಡಿರೋದು, ಅದನ್ನು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಬೇಕು. ಈ ಥರ ಪೌಡರ್ ಆದರೆ ಸಾಕು ನೋಡಿ. ಇವಾಗ ಇದನ್ನು ಕುದೀತಾ ಇರೋ ಎಣ್ಣೆ ಒಳಗಡೆ ಹಾಕಿ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು, ರೆಡಿ ಆಗಿಬಿಡುತ್ತೆ ಆಯಿಲು. ಆದರೆ 1 ಅವರು ಲೋ ಫ್ಲೇಮಲ್ಲಿಟ್ಟೇ ಬೇಯಿಸಬೇಕು ಇದನ್ನು ಆಯಿಲು ನೋಡಿ. ಇವಾಗ ಈ ಥರ ಕುದ್ದಿದೆ. ಇದು ಗ್ಯಾಸ್ ಆಫ್ ಮಾಡಿ ಒಂದು ಸೈಡಲ್ಲಿ ಲಿಡ್ ಕ್ಲೋಸ್ ಮಾಡಿ ಇಡಬೇಕು. 1 ಡೇ ಇಡಬೇಕು ಇದನ್ನು. ನೆಕ್ಸ್ಟ್ ಡೇ ನೋಡಿ ಈ ಥರ ಆಗಿರುತ್ತೆ, ಆಯಿಲೆಲ್ಲ ಮೇಲೆ ಬಂದಿರುತ್ತೆ. ಇದನ್ನು ಸೋಸ್ಕೊಳ್ಬೇಕು ಚೆನ್ನಾಗಿ 2-3 ಸಲ ನೀಟಾಗಿ. ಅದು ಒಂದು ಸ್ವಲ್ಪ ಇರಬಾರ್ದು, ಎಲ್ಲ ಚೆನ್ನಾಗಿ ಸೋಸ್ಕೊಳ್ಬೇಕು. ಕಾಟನ್ ಬಟ್ಟೆ ಇದ್ದರೆ ಕಾಟನ್ ಬಟ್ಟೆ ಎಲ್ಲಾದರೂ ಸೋಸ್ಕೊಳ್ಬೋದು ನೀವು. ಇವಾಗ ಇನ್ನೊಂದು ಸಲ ಸೋಸ್ಕೊಳ್ತಾ ಇರೋದು, 1-3 ಸಲ ಮಾಡಿದರೆ ಸಾಕು, ಚೆನ್ನಾಗಿ ಆಯಿಲು ರೆಡಿ ಆಗಿರುತ್ತೆ. ಇದನ್ನು 15 ದಿನಕ್ಕೊಂದು ಸಲ ಅಪ್ಲೈ ಮಾಡ್ಕೊಳ್ಬೋದು. 1 ಅವರ್ ಅಪ್ಲೈ ಮಾಡಿ ಸ್ನಾನ ಮಾಡ್ಕೊಳ್ಬೋದು. ಇವಾಗ ಇದು ರೆಡಿ ಆಗಿದೆ ನೋಡಿ. ಒಂದು ಸ್ವಲ್ಪನೂ ಆಯಿಲ್ ಇಲ್ಲ ಇದರಲ್ಲಿ, ಎಲ್ಲನೂ ನೀಟಾಗಿ ಸೋಸ್ಕೊಂಡಿರೋದು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸವಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.